ಆದರೆ ಅದನ್ನು ಏಕೈಕವಾದ ಸಿ ಎಮ್ ಅಂದ್ರೆ ಸಿದ್ದರಾಮಯ್ಯ. ಯಾಕಂದ್ರೆ ಅದನ್ನ ಈಡೇರಿಸ್ಬಿಟ್ಟ. ಅದ್ರ ಪುಣ್ಯ ಮಾತ್ರ ಸಿ ಎಮ್ ಸಿದ್ದರಾಮಯ್ಯವ್ರು ಸಲ್ಲುತ್ತೆ. ಅವ್ರು ಇನ್ನೊಂದು 10 ವರ್ಷ ಅಧಿಕಾರ ಆದ್ರೂ ಸಿ ಎಮ್ ಸಿದ್ದರಾಮಯ್ಯವ್ರು ಆಳ್ತಾರಂತ ನನಗೆ ಹೇಳ್ತೇನೆ ರೀ. ಆದ್ರೆ ಈ ಎಲೆಕ್ಷನ್ದೊಳಗೆ ನಮ್ಮ ಉಮೇಶಣ್ಣ ಮೇಟಿ ಸಾಹೇಬ್ರು ಆರಿಸಿ ಬರೋದು ಗ್ಯಾರಂಟಿ. ಪಂಚ ಯೋಜನೆ ಹೆಂಗೆ ಗ್ಯಾರಂಟಿ ಕೊಟ್ರೆ ಆಶ್ವಾಸನೆ ಕೊಟ್ಟಂಗೆ ಅವ್ರು ಈಡೇರಿಸಿದ್ರು. ಅದನ್ನು ಆ ಥರನಾಗಿ ನಮ್ಮ ಜನರು ಅವ್ನ ಆರಿಸಿ ಕಳಿಸೋದು ಗ್ಯಾರಂಟಿ. ನಾವು ಅವ್ರನ್ನ ಆರಿಸಿ ಕಳಿಸೋದು ಬಹುಮತದಿಂದ ಆರಿಸಿ ಕಳಿಸ್ತೀವಿ ರೀ. ಅವ್ರನ್ನ ಮಂತ್ರಿ ಮಿನಿಸ್ಟರ್ ಮಾಡೋದು ಸಿದ್ದರಾಮಯ್ಯವ್ರ ಕೆಲಸ. ಏನ ಮೇಟಿ ಅವರು ಚಲೋ ಇದ್ರು, ಅವ್ರು ತೀರ್ಕೊಂಡು ಅವ್ನ ಮಗನೂ ಅದೇ ರೀತಿ ಹೊಕ್ಕಾನಂತ ನಮ್ಗೆ ಭರೋಸೆ ಐತಿ. ಕಾಂಗ್ರೆಸ್ ಬಂದ್ರು ಮತ್ತೆ ಒಂದಿಟ್ಟು ಅನುಕೂಲ ಮಾಡ್ಯಾರ್ರಿ, ಹಂಗೈತಿ. ಏನಿಲ್ರಿ, ಈಟ ನಮಗೆ ನಡ್ಸ್ಕೊಂಡು ಹೋದ್ರೆ ಸಾಕು, ಮತ್ತೊಂದು ಏನಿಲ್ಲ. ಅವ್ರ ಅಪ್ಪ ಹೆಂಗಿದ್ದ ಇವನು ಮಾಡ್ಕೊಂತ ಹೋದ್ರೆ ಚಲೋ ಆಗತ್ತೆ. ಹೋರಿ ಚಲೋ ಐತ್ರಿ. ಅವ್ರು ಅವ ಮಾಡಿರ್ಲೇ ಮತ್ತೆ ಈಗ ಹಂಗ ನೋಡ್ಕೊಂಡು ಹೋಗ್ಬೇಕ್ರಿ ಇವ್ರು. ಇಷ್ಟ ನಮ್ಮ ಮಾತು. ಉಮೇಶ್ ಮೇಟಿ ಅವ್ರು ಬರ್ಬೇಕು ಸರ್. ಅವ್ರು ಯಾಕಂದ್ರೆ 2,000 ರೂಪಾಯಿ ಕೊಡಕತ್ತಾರ ಸರ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ಸರ್. ಆಟೋದವ್ರಿಗೆ ಹೆಲ್ಪ್ ಮಾಡಕತ್ತಾರ ಸರ್. ಈಗ ಕುಡು ನೀರಾಯ್ತು ಏನಾಗಲಿ ಅವರು ಇದ್ರಪ್ಪ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಸರ್. ನಾವು ಬಯಸ್ಕೊಳ್ಳೋದು ಕಾಂಗ್ರೆಸ್ ಬರೋದು ಚೆನ್ನಾಗಿ ಅಂತ ನಮ್ಗನಿಸ್ತದೆ ಸರ್. ಇವ್ರು ಏನು ಬರ್ತಾರೆ, ಇವ್ರು ಮಾಡ್ತಾರಲ್ಲ ಎಮ್ ಎಲ್ ಎ ಅವರು, ಅವ್ರದ್ದು ಏನ್ರು ಅವ್ರ ಕಾಲೇಜ್ ಅಷ್ಟೇ ಮಾಡೋದು, ಬಡ್ರ ಬಗ್ಗೆ ಏನೂ ಇಲ್ಲ, ಒಂಟಕ್ಷರ ಮಾತಾಡೋದು ಇದೆಲ್ಲ ಮಾಡ್ತಾರೆ ಸರ್. ನಮಗೆ ಅಂಕಾರ ಇದಾಗಂಗಿಲ್ಲ ಸರ್. ಕಾಂಗ್ರೆಸ್ ಬಂದ್ರೆ ನಮಗೆ ಒಳ್ಳೇದಾಗತ್ತೆ ಸರ್. ಕಾಂಗ್ರೆಸ್ಸಿಂದ ಮೂಲ ಸೌಕರ್ಯ ಎಲ್ಲ ಮಾಡ್ಯಾರ ಸರ್. ಪಾಯ್ಖಾನೆ ಕಟ್ಸ್ಯಾರ, ಮನಿಗಳು ಕಟ್ಸ್ಯಾರ, ಎಲ್ಲ ಮಾಡ್ಯಾರ ಸರ್. ಈಗ ಬಸ್ ಫ್ರೀ ಮಾಡ್ಯಾರ, ಆಟೋದವ್ರಿಗೆ ಸ್ವಲ್ಪ ಹೆಲ್ಪ್ನು ಮಾಡಕತ್ತಾರ. ಇಲ್ಲಿ ಬಂದ್ರೆ ಅವ್ರು ಇನ್ನೂ ಹೆಂಗೆ ಇವ್ರು ಅದಾರ, ಅವ್ರು ಬಂದ್ರೆ ನಮಗೆ ಚೆನ್ನಾಗಿ ಆಗ್ತೈತೆ, ಮುಂದೆ ಬೆಳವಣಿಗೆ ಆಗ್ತೈತೆ ಅಂತ ನಾವು ಬಯಸ್ತೀವಿ ಸರ್. ಓಕೆ, ಥ್ಯಾಂಕ್ಸ್ ಸರ್. ಹೌದು ಸರ್, ನಮಗೆ ಆಯ್ ಕಾಂಗ್ರೆಸ್ ಬೇಕ್ರಿ ಸರ್. ಆಯ್ ಕಾಂಗ್ರೆಸ್ ಗುಲ್ಲಪ್ಪ ಮೇಟಿ, ಉಮೇಶ್ ಮೇಟಿ ಅವರು, ಸಿದ್ದರಾಮಯ್ಯ ಸರ್ಕಾರ, ಆಯ್ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರಿ, ನಮ್ದು ಮತ್ತವ್ರು ಏನ್ರಪ್ಪ ಅವ್ರ ಹೆಸರು, ಜಮೀರ್ ಅಹ್ಮದ್, ಇವೆಲ್ಲ ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ರಾಜ್ಯಕ್ಕೆ ಬಡವರು ಸಾಹುಕಾರು, ಬಡವರು ದುಡಿಯೋರು ಕೂಲಿಯವರು ಎಲ್ಲರಿಗೆ ಅನುಕೂಲ ಆದಂಥ ಬಸ್ ಫ್ರೀ, 2,000 ರೂಪಾಯಿ ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಅವ್ರ ಲೈಟ್ ಫ್ರೀ ಐತಿ. ಆ ನಂತರ ನಮಗೆ ಹುಡುಗರಿಗೆ ಕಲೆ ಸೊಲೆಗೆ ಪಾಸ್ ನೌಕರಿ ಇಲ್ದ ಅವ್ರಿಗೂ 1,500 3,000 ಕೊಡ್ತಾರ. ಇದೆಲ್ಲ ನಮಗೆ ಅನುಕೂಲ ಐತಿ, ನಮ್ಮ ದುಡಿಯೋರಿಗೆ ಅನುಕೂಲ ಐತಿ. ಅದ್ರ ಸಲುವಾಗಿ ನಾವೇನು ಆಯ್ ಕಾಂಗ್ರೆಸ್ ಮಾಡ್ತೀವಿ. ನಾವು ಮುಂದೆ ನಮ್ಮ ಸಿದ್ದರಾಮಯ್ಯ ಮುಂದೆ ಹೆಚ್ಚು ಮುಂದುವರೀಲಿ, ಆಯ್ ಕಾಂಗ್ರೆಸ್ ಸಿದ್ದರಾಮಯ್ಯವ್ರದ್ದು ಆಗಲಿ ಅಂತ ಕೆಸ ನಾವು ಬಯಸ್ತೀವಿ. ಈ ಊರಲ್ಲಿ ಕಾಂಗ್ರೆಸ್ಸಿಂದ ಏನೆಲ್ಲ ಅಭಿವೃದ್ಧಿ ಆಗಿದೆ? ಕಾಂಗ್ರೆಸ್ನಿಂದ ಅಭಿವೃದ್ಧಿ ಅವ್ರು ಇದ್ರಲ್ಲಿ ಏನು ಮಾಡ್ತಿರ್ತಾರೆ, ಈಗ ಮೆಡಿಕಲ್ ಕಾಲೇಜ್ ಮಾಡೋ ಸಲುವಾಗಿ ಇದು ಮಾಡಕತ್ತಾರೆ. ಅದು ಬಡವ್ರಿಗೆ ಅನುಕೂಲ ಆಗ್ತದೆ. ಆ ನಂತರ ಥೋಡೆ ಹಾಸ್ಟೆಲ್ ಆಗಿರ್ತಾವೆ, ಶಾಲೆ ಅನುಕೂಲ ಆಗಿರ್ತದೆ. ಅಂಥವು ಒಂದ್ಸಲ ನೀರಿಂದು ರೋಡಿಂದು ಎಲ್ಲ ಕಾಮನ್ ಇದ್ದಿದ್ದೆಲ್ಲ ಅವು ಆಗ್ತಿರ್ತಾವೆ. ಒಮ್ಮೆ ಮಾಡಿ ತೋರಿಸಂಥದ್ದು ಇರಂಗಿಲ್ಲ. ಅವು ಸ್ವಲ್ಪ ಧೀರೆ ಅದು ಹಾಕೋದು ಬರ್ತಿರ್ತದೆ. ಹಿಂಗಾಗಿ ಆಯ್ ಕಾಂಗ್ರೆಸ್ದ ಏನೈತಿ ನಮಗೆ ಒಂದು ಅನುಕೂಲ ಆಗ್ತದೆ. ಹಿಂಗಾಗಿ ಅದು ನಾವು ಆಯ್ ಕಾಂಗ್ರೆಸ್ ಬಯಸ್ತೀವಿ. ನಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಬೇಕು ಸರ್. ಕಾಂಗ್ರೆಸ್ ಅದಕ್ಕೆ ಎದಕ್ಕಪ್ಪ ಅಂತಂದ್ರೆ ಎಚ್.ವೈ. ಮೇಟಿಯವರ ಅಕಾಲಿಕ ನಿಧನದಿಂದ ತೆರವಾದ ಕಾರ್ಯಕ್ರಮದೊಳಗೆ ನಿಧನರಾಗ್ಯಾರ. ಅವರು ಮೇಟಿ ಉಮೇಶ್ ಹಬ್ಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಜನ ಸಣ್ಣ ಪುಟ್ಟ ಜನರಿಗೂ ಎಲ್ಲನೂ ಆಗ್ತಿರ್ತಾವೆ. ಅವ್ರಂತ ಕಾಂಗ್ರೆಸ್ ಗೆಲ್ಬೇಕಾಗಿದೆ ಸರ್. ಅವ್ರ ಪಾರ್ಟಿಯಿಂದ ಅನ್ಬೇಕು ಪಂಚ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ, ಹಿಂದುಳಿದ ವರ್ಗಗಳಿಗೆಲ್ಲ ಗ್ಯಾರಂಟಿಗಳು ಕೊಟ್ಟವ್ರಿ ಸಿದ್ದರಾಮಯ್ಯ ಸರ್ಕಾರದೊಳಗೆ. ಹೌದ್ರಿ, ಇದೇ BJP ಸರ್ಕಾರದವ್ರು ಇದ್ದಾಗ ಗ್ಯಾಸ್ ರೇಟ್ ಏನಿತ್ತು, ಪೆಟ್ರೋಲ್ ರೇಟ್ ಏನಿತ್ತು, ಬೆಂಗಳೂರು ಇದೇನು ಬಂಗಾರದ ಬೆಲೆ ರೇಟ್ ಏನಿತ್ತು, ಅದನ್ನ ಯಾರು ಕೇಳ್ತಾ ಇಲ್ಲ. ಬರೀ ಹಿಂದೂ ಮುಸ್ಲಿಮ್ಸ್ ಬಲೆ ಗಲಾಟೆ ಎತ್ತು ಬಿಟ್ಟು ಮತ್ತೆ ಯಾವ್ದು ಬೇರೆ ಕಾರ್ಯಕ್ರಮ ಇಲ್ಲ ಅವರು. ಅದಕ್ಕೆ ಈ ಸಲ ಎಚ್.ವೈ. ಮೇಟಿ ಅವ್ರ ನಿಧನದಿಂದಾಗಿ ಉಮೇಶ್ ಮೇಟಿ ಅವ್ರು ಆರಿಸಿ ಬರ್ತಂತ ನಮ್ಮ ಲೆಕ್ಕ ಸರ್. ಇನ್ನೂ ನಮ್ಮಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳಾಗಬೇಕು. ಏನು ಸ್ವಲ್ಪ ರೋಡ್ಗಳು ಇದು ಅದಾವ, ಅವನ್ನೆಲ್ಲ ಆಲ್ರೆಡಿ ಈಗ ಸಾಹೇಬ್ರದಾಗ ಹಾಕಿದ್ರು ಫಂಡನ್ನ. ಬಟ್ ಇನ್ನು ಅಕಾಲಿಕವಾಗಿ ನಿಧನ ಹೊಂದಿದ್ರು. ಇನ್ನು ಮುಂದೆಲ್ಲ ಉಮೇಶ್ ಮೇಟಿ ಅವ್ರು ಆರಿಸಿ ಬರ್ತಾರೆ. ಕಂಪಲ್ಸರಿ ಆರಿಸಿ ಬಂದ್ಮೇಲೆ ಅವೆಲ್ಲ ಕಾಮಗಾರಿ ಚಲೋ ಆಗ್ತವೆ. ಥ್ಯಾಂಕ್ ಯು.
ನಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಬೇಕು ಸರ್. ಕಾಂಗ್ರೆಸ್ ಅದಕ್ಕೆ ಎದಕ್ಕಪ್ಪ ಅಂತಂದ್ರೆ ಎಚ್ ವೈ ಮೇಟಿ ಅವರ ಅಕಾಲಿಕ ನಿಧನದಿಂದ ತೆರವಾದ ಕಾರ್ಯಕ್ರಮದೊಳಗೆ ನಿಧನರಾಗ್ಯಾರ. ಅವರು ಮೇಟಿ ಉಮೇಶ್ ಹಬ್ಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಜನ ಸಣ್ಣ ಪುಟ್ಟ ಜನ ಅಂತ ಹಿಡ್ಕೊಂಡು ಎಲ್ಲಾನು ಹಾಕಿರ್ತಾವೆ. ಅವ್ರಂತ ಕಾಂಗ್ರೆಸ್ ಗೆಲ್ಬೇಕಾಗಿದೆ ಸರ್. ಅವ್ರ ಪಾರ್ಟಿಯಿಂದ ಅನ್ಬೇಕು ಪಂಚ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ಗ್ಯಾರಂಟಿಗಳು ಕೊಟ್ಟವ್ರಿ ಸಿದ್ದರಾಮಯ್ಯ ಸರ್ಕಾರದೊಳಗೆ. ಹೌದ್ರಿ, ಇದೇ ಬಿಜೆಪಿ ಸರ್ಕಾರದವ್ರು ಇದ್ದಾಗ ಗ್ಯಾಸ್ ರೇಟ್ ಏನಿತ್ತು, ಪೆಟ್ರೋಲ್ ರೇಟ್ ಏನಿತ್ತು, ಬೆಂಗಳೂರು ಇದೇನು ಬಂಗಾರದ ಬೆಲೆ ರೇಟ್ ಏನಿತ್ತು ಅದನ್ನ ಯಾರು ಕೇಳ್ತಾ ಇಲ್ಲ. ಬರೀ ಹಿಂದೂ ಮುಸ್ಲಿಮ್ಸ್ ಬರೀ ಗಲಾಟೆ ಎತ್ತು ಬಿಟ್ಟು ಕಟ್ಟಿ ಮತ್ತೆ ಯಾವ್ದು ಬೇರೆ ಕಾರ್ಯಕ್ರಮ ಇಲ್ಲ ಅವರು. ಅದಕ್ಕೆ ಈ ಸಲ ಎಚ್ ವೈ ಮೇಟಿ ಅವ್ರ ನಿಧನದಿಂದಾಗಿ ಉಮೇಶ್ ಮೇಟಿ ಅವ್ರು ಆರಿಸಿ ಬರ್ತಾರೆ ನಮ್ಮ ಲೆಕ್ಕ ಮತ್ತೆ ಏನೆಲ್ಲ ಡೆವಲಪ್ಮೆಂಟ್ ಆಗೋದಿದೆ ಸರ್? ಸರ್. ಇನ್ನೂ ನಮ್ಮಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಗಳಾಗಬೇಕು. ಏನು ಸ್ವಲ್ಪ ರೋಡ್ಗಳು ಇದು ಅದಾವ, ಅವನ್ನೆಲ್ಲ ಆಲ್ರೆಡಿ ಈಗ ಸಾಹೇಬ್ರದಾಗ ಹಾಕಿದ್ರು ಫಂಡನ್ನ. ಬಟ್ ಇನ್ನು ಅಕಾಲಿಕವಾಗಿ ನಿಧನ ಹೊಂದಿದ್ರು. ಇನ್ನು ಮುಂದೆಲ್ಲ ಉಮೇಶ್ ಮೇಟಿ ಅವ್ರು ಆರಿಸಿ ಬರ್ತಾರೆ. ಕಂಪಲ್ಸರಿ ಆರಿಸಿ ಬಂದ್ಮೇಲೆ ಅವೆಲ್ಲ ಕಮ್ಮಿ ಚಲೋ ಆಗ್ತವೆ. ಥ್ಯಾಂಕ್ ಯು.